ಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 9ನೆಯ ಎಪಿಸೋಡ್ನಲ್ಲಿ ಸುಮಾರು 101 ಪ್ರಶ್ನೆಗಳವರೆಗೆ ನಾವು ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 10ನೇ ಎಪಿಸೋಡ್ನಲ್ಲಿ 102ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ತಿಳ್ಕೊಳ್ಳೋಣ. ಅವಧೂತ ಮುನಿ 24 ಗುರುಗಳಿಂದ ಒಂದೊಂದು ಸಂದೇಶವನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದರು. ಹಾಗೆ ಅಗ್ನಿಯಿಂದ, ಬೆಂಕಿಯಿಂದ ಸಂದೇಶವನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಏನು ಬೆಂಕಿಯಿಂದ ಅವರು ಕಲ್ತಿರ್ತಕ್ಕಂತಹ ಸಂದೇಶ ಅಂತ ನೋಡೋದಾಗಿದ್ದರೆ, ಅಲ್ಪದಾರೌ ಯಥಾಲ್ಪೋಗ್ನಿ ಏವಮಲ್ಪ ಶರೀರಗಃ ದೃಶ್ಯತೆ ಪರಮಾತ್ಮಾಪಿ ಸ್ಥೂಲ ಶರೀರಗಃ. ವೈಭವ ಗ್ರಂಥ ಇದು. ಹೇಗೆ ಸಣ್ಣ ಕಟ್ಟಿಗೆ ಸ್ವಲ್ಪ ಸಣ್ಣ ಪ್ರಮಾಣದ ಬೆಂಕಿ ಕಾಣಿಸ್ತದೆ, ಅದೇ ದೊಡ್ಡ ಕಟ್ಟಿಗೆ ದೊಡ್ಡ ಪ್ರಮಾಣದ ಬೆಂಕಿ ಜೋರಾಗಿ ಉರಿತಕ್ಕಂಥ ಕಾಣಿಸ್ತದೆ. ಹೇಗೋ ಬೆಂಕಿ ಒಂದೇ ಆ ಸಣ್ಣ ಕಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ವ್ಯಕ್ತವಾಗ್ತದೆ, ದೊಡ್ಡ ಕಟ್ಟಿಗೆ ದೊಡ್ಡದಾಗಿ ವ್ಯಕ್ತವಾಗ್ತದೆ. ಅದರಂತೆ ಭಗವಂತನು ಕೂಡ ಮಹಾಮಹಿಮನಾಗಿರ್ತಕ್ಕಂಥವನು ಸಣ್ಣವರಲ್ಲಿ ಸಣ್ಣ ಆಕಾರದಲ್ಲಿ, ದೊಡ್ಡವರಲ್ಲಿ ದೊಡ್ಡ ಆಕಾರದಲ್ಲಿ ವ್ಯಕ್ತನಾಗ್ತಾನೆ. ಇರುವೆಯಲ್ಲಿಯೂ ಭಗವಂತ ಇದ್ದಾನೆ, ಆನೆಯಲ್ಲೂ ಭಗವಂತ ಇದ್ದಾನೆ. ಹೀಗೆ ಅದರಂತೆ ಬೂದಿ ಮುಚ್ಚಿದ ಕೆಂಡದಂತೆ ಹರಿಯ ಮಹಿಮೆ ಅವ್ಯಕ್ತ. ತಕ್ಷಣ ಗೊತ್ತೇ ಆಗೋದಿಲ್ಲ. ಭಗವಂತನ ಮೂರ್ತಿಯನ್ನು ನೋಡಿದಾಗಲೂ, ಸಾಲಿಗ್ರಾಮ ನೋಡಿದಾಗಲೂ ಆ ಕಲ್ಪನೆ ಬರಬೇಕು ನಮಗೆ. ಹಾಗೆ ಜ್ಞಾನಿಯೂ ಕೂಡ ಅಯೋಗ್ಯರ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿರಬೇಕು. ತಾನು ಬೇಕಾಷ್ಟು ತಿಳ್ಕೊಂಡವನು, ಓದ್ಕೊಂಡು ಎಲ್ಲ ಇದ್ದಾನೆ. ಈ ಅಜ್ಞಾನಿಗಳು, ಮೂರ್ಖರು, ತಿಳಿಗೇಡಿಗಳು, ಅಯೋಗ್ಯರು ಇದ್ದರು ಅಂತಂದರೆ ಅವ್ರ ಮಧ್ಯದಲ್ಲಿ ಹೆಚ್ಚು ಗದ್ದಲಕ್ಕೆ ಗೊಂದಲಕ್ಕೆ ಹೋಗತಕ್ಕದ್ದಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಇರಬೇಕು. ತಾನೇನು ತನ್ನ ಸಾಧನೆ ಉಂಟು ಅದನ್ನು ಮೌನವಾಗಿ ಮಾಡ್ತಾ ಹೋಗಬೇಕು. ಹೊರತು ಆ ಅಯೋಗ್ಯರ ಮೂರ್ಖರ ಮಾತಿಗೆ ಬೆಲೆ ಕೊಟ್ಟು ಆ ಕಡೆ ಲಕ್ಷ್ಯ ಹಾಕಿ ತನ್ನ ಸಾಧನೆಯನ್ನು ಕಡಿಮೆ ಮಾಡಿಕೊಳ್ಳತಕ್ಕದ್ದಲ್ಲ. ಅಯೋಗ್ಯರ ಶರೀರಾದಿಗಳನ್ನು ಪ್ರೇರಣಾದಿಗಳ ಮೂಲಕ ನಿಯಂತ್ರಿಸುವ ಹರಿಯ ಮಹಿಮೆ ಅದು. ಆಯಿತು, ಇದು ಭಗವಂತ ಸಂಕಲ್ಪ. ಅವರು ನನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತನೋ, ನನಗೆ ಸಹಕಾರ ಕೊಡ್ತಾ ಇಲ್ಲ ಅಂತನೋ ಏನೋ ಇರ್ಬೋದು ಆ ಅಯೋಗ್ಯರ ವರ್ತನೆ. ಅದೆಲ್ಲವನ್ನು ಕೂಡ ಇದೊಂದು ಹರಿಯ ಮಹಿಮೆಯೇ, ಭಗವಂತ ಸಂಕಲ್ಪ ಅಂತ ತಿಳಿದುಕೊಂಡು ತಾನು ಸುಮ್ಮನಿದ್ದು ತನ್ನ ಸಾಧನೆಯನ್ನು ಮುಂದುವರಿಸಬೇಕೇ ವಿನಃ ಅಯೋಗ್ಯರ ಬಗ್ಗೆ ತಲೆ ಕೆಡಿಸಿಕೊಂಡು ತನ್ನ ಸಾಧನೆಯನ್ನು ಮೊಟಕುಗೊಳಿಸಿಕೊಳ್ಳತಕ್ಕದ್ದಲ್ಲ. ಇಷ್ಟೇ ಅಲ್ಲ, ಯಾಗವನ್ನು ಮಾಡುವಾಗ, ಹೋಮವನ್ನು ಮಾಡುವಾಗ ಶಾಸ್ತ್ರದ ಕ್ರಮ, ಅದನ್ನು ಅರಣಿ ಮಥನ, ಅಶ್ವತ್ಥ ಮರದ ಕಟ್ಟಿಗೆಗೆ ಅರಣಿ ಅಂತ ಹೆಸರು. ಆ ಒಂದಕ್ಕೊಂದು ಕಟ್ಟಿಗೆಯನ್ನು ಮಥನ ತಿಕ್ಕಿದಾಗ ಬೆಂಕಿ ಉತ್ಪನ್ನವಾಗ್ತದೆ. ಹಾಗೆಯೇ ಮಂತ್ರಗಳಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಅಂತಹ ಬೆಂಕಿಯಿಂದಲೇ ಯಜ್ಞ ಮಾಡಬೇಕು ಅಂತ ಶಾಸ್ತ್ರದ ಕ್ರಮ. ಅಷ್ಟೆಲ್ಲ ಇವತ್ತು ಪುರುಸೊತ್ತು ಇಲ್ಲ, ಅಷ್ಟು ಸಾಮರ್ಥ್ಯವೂ ಇಲ್ಲ. ಹಾಗಾಗಿ ದೀಪ ಹಚ್ಚಿ ಯಜ್ಞ ಪ್ರಾರಂಭ ಮಾಡಿಬಿಡ್ತಾರೆ. ಆ ಹೋಮಾಗ್ನಿ ಅರಣಿ ಕಾಷ್ಠ ಮತನದಿಂದ ವ್ಯಕ್ತವಾಗ್ತದೆ. ಹಾಗೆ ಭಗವಂತನೂ ಕೂಡ ಸುಮ್ಮನೆ ಪ್ರಕಟ ಆಗೋದಿಲ್ಲ. ಶಾಸ್ತ್ರಾರ್ಥಗಳ ಚಿಂತನೆಯಿಂದ ಎಲ್ಲವನ್ನೂ ಓದಬೇಕು. ಆಚಾರ್ಯ ಮಧ್ವರ ಶಾಸ್ತ್ರ ಗ್ರಂಥಗಳು, ಹಾಗೆಯೇ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ, ಏನೆಲ್ಲ ವ್ಯಾಸ ಸಾಹಿತ್ಯ ಜೊತೆ ಒಂದಷ್ಟು ದಾಸ ಸಾಹಿತ್ಯ ಮುಂತಾದ ಎಲ್ಲ ರೀತಿಯ ಜ್ಞಾನ ಪ್ರಕಾರಗಳನ್ನು ಅಭ್ಯಾಸ ಮಾಡಿದಾಗ, ಅದನ್ನು ತಿಕ್ಕಿದಾಗ, ಮಥನ ಮಾಡಿದಾಗ, ಚಿಂತನ ಮಂಥನ ನಡೆಸಿದಾಗ ಭಗವಂತ ಪ್ರಕಟನಾಗ್ತಾನೆ. ಆ ಹೋಮದಲ್ಲಿ ಆಹುತಿ ಹಾಕ್ತಾನೆ ಯಜಮಾನ. ಅಗ್ನೇ ಸ್ವಹ ಅಗ್ನೇ ಇದನ್ನು ಮಮ. ಆ ಅಗ್ನಿ ಏನು ಮಾಡ್ತದೆ? ಯಜಮಾನ ಕೊಟ್ಟಿರ್ತಕ್ಕಂಥ ಆಹುತಿಯನ್ನು ಸ್ವೀಕಾರ ಮಾಡಿ ಅವನ ಪಾಪವನ್ನು ಕಳೆದು ಅವನನ್ನು ಶುದ್ಧ ಮಾಡಿ, ಮುಂದೆ ಯಾರೋ ಜ್ಞಾನಿಗಳ ಸಂಪರ್ಕ ಉಂಟಾದಾಗ ಅವರ ಜ್ಞಾನ ಅವನಿಗೆ ದೊರೆತು ಭಗವಂತನ ಅನುಗ್ರಹಕ್ಕೆ, ಮೋಕ್ಷ ಪ್ರಾಪ್ತಿಗೆ ಅದು ಕಾರಣವಾಗ್ತದೆ. ಅದರಂತೆ ಜ್ಞಾನಿಯೂ ಕೂಡ ಯಾರೋ ಬಂದಿರ್ತಾರೆ, ಅವರ ಸೇವೆಯನ್ನು ಸ್ವೀಕಾರ ಮಾಡಬೇಕು. ಮಾಡಿ ಅವರಿಗೆ ಶಾಸ್ತ್ರಜ್ಞಾನೋಪದೇಶವನ್ನು ಅವರಿಗೆ ನೀಡಬೇಕು. ಅವ್ರು ಕೊಟ್ಟಿರ್ತ ಸೇವೆಯನ್ನು ಉಪಯೋಗ ಮಾಡಿಕೊಂಡು, ಬಳಸಿಕೊಂಡು ಅವ್ರ ಶಾಸ್ತ್ರಜ್ಞಾನವನ್ನು, ಉಪದೇಶವನ್ನು ನೀಡಬೇಕು. ಅದು ಅವರಿಗೆ ಮುಂದಿನ ಪ್ರಗತಿಗೆ, ಅಂದರೆ ಭಗವಂತನ ಭಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ, ಮೋಕ್ಷಕ್ಕೆ ಸಹಕಾರಿಯಾಗುತ್ತದೆ. ಆ ಯಾಗಾಗ್ನಿ ಬೆಂಕಿ ಅದೇನು ಜ್ವಲಿಸ್ತದೆ,
ಉರಿತದೆ, ಬೆಳಕನ್ನು ನೀಡುತ್ತದೆ. ಆ ಬೆಂಕಿಯನ್ನು ಬರಿಗೈಯಿಂದ ಮುಟ್ಟಿ ಆರಿಸ ಸಾಧ್ಯ ಉಂಟಾ? ಇಲ್ಲ. ಅದರಂತೆ ಜ್ಞಾನಿಯೂ ಕೂಡ ತಪಸ್ಸಿನಿಂದ ಉರಿತಿರಬೇಕು, ಬೆಳಗುತ್ತಿರಬೇಕು, ಬೆಳಕನ್ನು ಚೆಲ್ತಿರಬೇಕು, ಜ್ಞಾನದ ಬೆಳಕನ್ನು. ಆ ಜ್ಞಾನಿಯನ್ನು ಯಾರೂ ಕೂಡ ಮುಟ್ಟಲಿಕ್ಕೆ ಅಥವಾ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯವಾಗಬಾರ್ದು. ಪರಾಭವೋ ದರ್ಶನಂ ಸ್ಯಾತ್ ಅಜ್ಞಾನಮಥಾಪಿವ ನ ತತ್ಸತ್ಸುತಾ ಕುರ್ಯಾತ್ ಸಹಸಾ ಶಯನಂ ಚ ತತ್. ಸದ್ಗುಣ ಗ್ರಂಥದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಇಂಥ ಜ್ಞಾನಿಗಳ ಜೊತೆಗೆ ಏಕಾಸನದಲ್ಲಿ ಕೂಡ್ತಕ್ಕಂಥದ್ದು, ಒಂದೇ ಸೋಫಾದೊಳಗೆ ಒಂದೇ ಮನೆಯೊಳಗೆ ಏಕಾಸನದಲ್ಲಿ ಎಂದೂ ಕೂಡ್ತಕ್ಕದ್ದಲ್ಲ. ಅವರು ದೊಡ್ಡವರು. ಹಾಗೆಯೇ ಒಂದೇ ಆಕಾಶದಲ್ಲಿ ಮಲಗತಕ್ಕಂಥದ್ದು ಅಥವಾ ಇಂಥ ಸಲಿಗೆಯ ಕಾರ್ಯವನ್ನು ಅವಮಾನ ಮಾಡತಕ್ಕಂಥದ್ದು, ಅವ್ರ ಜೊತೆಗೆ ಭಾಳ ತೀರ ಕೆಳಮಟ್ಟದ ಮಾತಾಡ್ತಕ್ಕಂಥದ್ದು ಯಾವುದನ್ನು ಮಾಡ್ತಕ್ಕದ್ದಲ್ಲ. ಹೀಗೆ ಆ ಬೆಂಕಿಯನ್ನು ಗೌರವದಿಂದ ದೂರದಿಂದ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ. ಹಾಗೆ ಜ್ಞಾನಿಗಳನ್ನು ದೂರದಿಂದಲೇ ಸೇವಿಸಬೇಕು ವಿನಃ ಈ ಹತ್ತಿರದ ಅತಿಯಾದ ಸತ್ತ ಅಂತೇಳಿ ಅಂತಿರ್ತಾರೆ. ಘಸಾಟೆ ಸತ್ತ ಅವ್ರ ಬಗ್ಗೆ ಭಾಳ ಒಡನಾಟ ಅಂತೇಳಿ ಅತಿಯಾಗಿ ಆ ಮೈ ಮೇಲೆ ಏರಿ ಹೋಗತಕ್ಕಂಥ ರೀತಿಯ ಕಾರ್ಯವನ್ನು ಮಾಡತಕ್ಕದ್ದಲ್ಲ. ಬೆಂಕಿಯು ಶುದ್ಧ ಅಥವಾ ಅಶುದ್ಧ ಏನೇ ಇರಲಿ ಎಲ್ಲವನ್ನು ತಿಂದು ಬೂದಿ ಮಾಡಿಬಿಡ್ತದೆ. ತಾನು ಮಾತ್ರ ಅಪವಿತ್ರವಾಗದೆ ಶುದ್ಧವಾಗಿ ಬೆಳಗುತ್ತಿರ್ತದೆ. ಅದರಂತೆ ಜ್ಞಾನಿಯೂ ಕೂಡ ಏನೋ ಆಪತ್ಕಾಲ, ಕಷ್ಟಕಾಲ, ಯಾವುದೋ ಒಂದಷ್ಟು ಅನಾರೋಗ್ಯದಂತಹ ಆಪತ್ಕಾಲನೂ ಇರಬಹುದು, ನಿಷಿದ್ಧ ಸೇವನೆ ಆವಾಗ ಆಗಿದ್ದರೂ ಸಹಿತ ಮುಂದೆ ಒಳ್ಳೆಯ ಸಮಯದಲ್ಲಿ ತಪಸ್ಸನ್ನು, ವ್ರತ ಉಪವಾಸಗಳನ್ನು ಮಾಡಿಕೊಂಡು ಪಾಪ ಮುಕ್ತನಾಗಿ ಬ್ರಹ್ಮವರ್ಚಸ್ಸಿನಿಂದ ಅವನು ಬೆಳಗ್ತಾ ಇರ್ತಾನೆ. ಹಂಗಿರಬೇಕು ಅಂತ ಅರ್ಥ. ಆಪತ್ಕಾಲದ ನಿಷಿದ್ಧ ಸೇವನೆ ಪಾಪದಾಯಕವಲ್ಲ ಅನ್ನೋದಕ್ಕೆ ನಿದರ್ಶನ ಯಾವುದು? ಉಷಸ್ತಿ ಚಾಕ್ರಾಯಣ ಋಷಿಗಳ ನಿದರ್ಶನವನ್ನು ನೋಡಬಹುದಾಗಿದೆ. ಉಷಸ್ತಿ ಚಾಕ್ರಾಯಣ ಮುನಿಗಳು ಸಂಚಾರ ಮಾಡಿ ಬರ್ತಾಯಿದ್ರು. ಭೀಕರ ಬರಗಾಲ, ಎಲ್ಲ ಕಡೆಗೆ ಆಹಾರವೇ ಸಿಗ್ತಾ ಇರಲಿಲ್ಲ. ಯಾನೋ ಒಬ್ಬ ಮಾವುತ ಆನೆ ಮೇಲೆ ಕುಳಿತುಕೊಂಡು ಆ ಹುರುಳೇನು ತಿಂತಾ ಇದ್ದ. ಇವರು ಕೇಳಿದರು, ನಂಗೊಂದು ಸ್ವಲ್ಪ ಕೊಡ್ತೀನಪ್ಪ. ಅವನಂದ, ಬೇರೆ ಇಲ್ಲ ಗುರುಗಳೇ, ಇದಿಷ್ಟೇ ನಾನು ತಿಂದು ಬಿಟ್ಟದ್ದೇ ಉಚ್ಚಿಷ್ಟ, ಅದೇ ಅವಶಿಷ್ಟ, ಮತ್ತು ಬೇರೆ ಏನೂ ಇಲ್ಲ. ಇರಲಪ್ಪ, ಅದನ್ನೇ ಒಂಚೂರು ಕೊಟ್ಬಿಡು. ಇಸ್ಕೋತಾರೆ, ಅದನ್ನು ತಿಂತಾರೆ. ಮುಂದವರು ವ್ರತ ಉಪವಾಸಗಳನ್ನು ಮಾಡಿಕೊಂಡು ಆ ಉಚ್ಚಿಷ್ಟ ಭೋಜನದ ಪಾಪ ಪರಿಹಾರವನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಏನೋ ಆಪತ್ಕಾಲದಲ್ಲಿ ಅನಿವಾರ್ಯ ಪ್ರಸಂಗದಿಂದ, ಅನಾರೋಗ್ಯ ಮತ್ತೇನೋ ಕಾರಣಗಳಿಂದ ನಿಷಿದ್ಧ ಭೋಜನ, ನಿಷಿದ್ಧ ಸೇವನೆ ಆಗಿದ್ರೂ ಸಹಿತ ಅವನಿಗೆ ಪಾಪ ಇಲ್ಲ. ಯಾಕೆ? ಅವನು ಪಶ್ಚಾತ್ತಾಪನೋ, ಮುಂದೆ ಪ್ರಾಯಶ್ಚಿತ್ತನೋ, ಮುಂದೆ ವ್ರತ ಉಪವಾಸಗಳನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ತಾ ಇದ್ದಾನೆ. ಮಾಡಬೇಕು ಅಂತ ಅರ್ಥ. ಚಂದ್ರನಿಗೆ ಸಂದೇಶ ತಿಳ್ಕೊಂಡಿದೆ ಅಂತ ಹೇಳ್ತಾರೆ ಆ ಜ್ಞಾನಿಗಳು, ಅವು ಮುನಿಗಳು. ಏನದು? ಚಂದ್ರನಿಗೆ ವೃದ್ಧಿಕ್ಷಯ ಕಲೆಗಳಿಗೆ ವಿನಃ ಚಂದ್ರ ದೇವನಿಗೆ ಅಲ್ಲ. ನೋಡಿ, ಕೃಷ್ಣ ಪಕ್ಷದಲ್ಲಿ ದ್ವಿತೀಯದಿಂದ ಪ್ರಾರಂಭ ಮಾಡಿ ದಿನಕ್ಕೊಂದರಂತೆ ಕಲೆ ಕಮ್ಮಿ ಆಗ್ತಾ ಅಮಾವಾಸ್ಯೆ ಹೊತ್ತಿಗೆ 15 ದಿವಸ ಚಂದ್ರನೇ ಕಾಣಿಸೋದಿಲ್ಲ. ಮುಂದೆ ಶುಕ್ಲ ಪಕ್ಷದ ಪ್ರತಿಪದಾದಿಂದ ದಿನಕ್ಕೊಂದು ಕಲೆ ಏರ್ತಾ ಹುಣ್ಣಿಮೆ ದಿವಸ ಪೂರ್ಣ ಚಂದ್ರ ಕಾಣಿಸುತ್ತಾನೆ. ಹೀಗೆ ಆ ಏರಿಳಿತ, ಹುಟ್ಟು ಸಾವುಗಳು ಕಲೆಗಳಿಗೆ ವಿನಃ ಚಂದ್ರ ದೇವನಿಗೆ ಅಲ್ಲ. ಹಾಗೆ ಮನುಷ್ಯನಿಗೆ ಈ ಹುಟ್ಟು ಸಾವು ಅಂದರೆ ಶರೀರಕ್ಕೆ ವಿನಃ ಆತ್ಮನಿಗೆ ಅಲ್ಲ. ಅದಕ್ಕೆ ನಾವು ಆತ್ಮನ ಸಂರಕ್ಷಣೆ, ಆತ್ಮ ಮುಂದಿನ ಜನ್ಮಕ್ಕೂ ಜನ್ಮಾಂತರಕ್ಕೂ ಕಂಟಿನ್ಯೂ ಆಗ್ತಾನೆ, ಮುಂದುವರಿತಾನೆ. ಆತ್ಮನಿತ್ಯ. ಅವನ ಪ್ರಗತಿಗೆ ನಾವು ಸಾಧನೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ. ಅಗ್ನಿಯ ಜ್ವಾಲೆಗಳಲ್ಲಿ ಪ್ರತಿಕ್ಷಣ ಉತ್ಪತ್ತಿ ನಾಶಗಳು ಇವೆ. ಆಕಾರ ಗಾತ್ರಗಳು ಬದಲಾವಣೆಗೊಳ್ಳುತ್ತಿರುವುದು ಕಾಲವೇಗದಿಂದ ಕಣ್ಣಿಗೆ ಕಾಣಿಸುವುದಿಲ್ಲ. ಆ ಬೆಂಕಿಯ ಜ್ವಾಲೆ ಉರಿತಿರುವಾಗ ಒಂದೊಂದು ಕ್ಷಣಕ್ಕೂ ಹಿಂದಿನ ಜ್ವಾಲೆ ಈಗಿಲ್ಲ, ಈಗಿನ ಜ್ವಾಲೆ ಮುಂದೆ ಇಲ್ಲ, ಹೀಗೆಲ್ಲ. ಆದರೆ ಕಾಲವೇಗದಿಂದ ಗೊತ್ತಾಗುವುದಿಲ್ಲ. ಅದರಂತೆ ಜನ ಶರೀರಗಳಲ್ಲಿ ಕೂಡ ಪ್ರತಿಕ್ಷಣ ನಡೀತಕ್ಕಂಥ ವೃದ್ಧಿಕ್ರಾಸಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ದೇಹ ಪ್ರತಿಕ್ಷಣದ ವೃದ್ಧಿಕ್ರಾಸ ಇದ್ದೇ ಇದೆ. ಸ್ವಲ್ಪ ಏನೋ ಡೆವಲಪ್ಮೆಂಟು, ಅದಕ್ಕೆ ಒಮ್ಮೆ ಅಂತಿರ್ತಾರೆ, ನೋಡ್ರಿ ಏನು ರೀ ಭಾಳ ವೀಕ್ ಆಗಿದ್ದೀರಿ. ಹೌದಾ? ನಮಗೆ ಅನಿಸೋದಿಲ್ಲ. ಇನ್ನೊಬ್ರು ಯಾರು ನೋಡಿರ್ತಾರೆ, ಅವ್ರಿಗೆ ಅನಿಸ್ತದೆ. ಹಾಗೆ ಪ್ರತಿಕ್ಷಣ ಉಂಟು. ಆ ವೃದ್ಧಿಕ್ರಾಸ ಇದ್ದರೂ ಸಹಿತ ಅದು ಬಾಡಿ ಅಥವಾ ದೇಹಕ್ಕೆ ವಿನಃ
ಆತ್ಮನಿಗಲ್ಲ ಅಂತ ತಿಳಿದುಕೊಳ್ಳಬೇಕಾಗಿದೆ. ನಾನು ಸೂರ್ಯನಿಂದ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಏನು? ಸೂರ್ಯ ಏನು ಮಾಡ್ತಾನೆ? ಬೇಸಿಗೆಯಲ್ಲಿ ನೀರನ್ನು ಆವಿ ಮಾಡಿ ಸ್ವೀಕಾರ ಮಾಡಿ ಅದನ್ನು ಕ್ಲೌಡ್ ಅಂದರೆ ಮೋಡವನ್ನಾಗಿ ಕನ್ವರ್ಟ್ ಮಾಡ್ತಾನೆ. ಮಳೆಯ ರೂಪದಲ್ಲಿ ಅದನ್ನು ಮುಂದೆ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ವಾಪಸ್ಸು ಮಳೆಯ ರೂಪದಲ್ಲಿ ಆ ನೀರನ್ನು ಕೊಡುತ್ತಾನೆ. ಅದಂತೆ ಜ್ಞಾನಿಯೂ ಕೂಡ ವಿಷಯ ಪದಾರ್ಥ ಸೇವನೆ ಮಾಡಿದರೂ ಸಹಿತ ನಿಷಿದ್ಧ ಕಾಲದಲ್ಲಿ ಅದರ ಸೇವನೆಯನ್ನು ಬಿಟ್ಟು ಬಿಡುತ್ತಾನೆ. ಅರ್ಥ ಚಾತುರ್ಮಾಸ್ಯ ವ್ರತ ನಿಷಿದ್ಧ ಪದಾರ್ಥಗಳನ್ನು ಆವಾಗ ಸ್ವೀಕಾರ ಮಾಡತಕ್ಕದ್ದಲ್ಲ. ಮೊದಲನೆಯ ಚಾತುರ್ಮಾಸ್ಯ ವ್ರತದಲ್ಲಿ ಶಾಖವ ವ್ರತ, ತರಕಾರಿ ನಿಷಿದ್ಧ, ಅದನ್ನು ಬಿಡ್ತಾನೆ ಜ್ಞಾನಿಯಾಗಿರ್ತಕ್ಕಂಥವ್ನು. ಹಾಗೆ ಎರಡನೇ ತಿಂಗಳಲ್ಲಿ ದಧಿ ವ್ರತ, ಮೊಸರು ತ್ಯಾಗ, ಹೀಗೆಲ್ಲ. ಹಾಗೆ ನಿಷಿದ್ಧ ಸಮಯದಲ್ಲಿ ಆಯಾ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ಬಿಡ್ತಾನೆ. ಜ್ಞಾನಿಯು ಏಕಾದಶಿ ಉಪವಾಸ ಚಾತುರ್ಮಾಸ ವ್ರತಗಳಲ್ಲಿ ನಿಷಿದ್ಧ ಸೇವನೆ ನಡೆಸದೆ ಶಾಸ್ತ್ರ ವಿರೋಧಿ ಕಾರ್ಯಗಳನ್ನು ಎಂದೂ ಎಸಗುವುದಿಲ್ಲ. ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ, ಸಹಸ್ರಗುಣಮುತ್ಸೃಷ್ಟುಂ ಆದತ್ತೇಹಿರ ಸಂರವಿಹಿ. ಸೂರ್ಯ ಭೂಮಿಯಿಂದ ಸ್ವಲ್ಪ ನೀರನ್ನು ತಗೋತಾನೆ, ಅದನ್ನು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಪಟ್ಟು ಮಾಡಿ ಮಳೆಯ ರೂಪದಲ್ಲಿ ಮತ್ತೆ ಮರಳಿ ಸಮಾಜಕ್ಕೆ ಕೊಡ್ತಾನೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ತಾನು ಸಮಾಜ ಜೀವಿ, ಯಾರು ಸಾಧಕ ಅಥವಾ ವ್ಯಕ್ತಿ, ಆ ಸಮಾಜದಿಂದ ತಾನು ಬದುಕಿದ್ದೇನೆ, ಬಾಳಿ ಸಾಗಿಸಿದ್ದೇನೆ, ಹಾಗೆ ನಾನು ಸಮಾಜಕ್ಕೆ ಒಂದಷ್ಟು ಯಾರು ಸ್ಪಂದಿಸುವ ಕಾರ್ಯವನ್ನು ಮಾಡಬೇಕು ಅಂತ ತಿಳಿದುಕೊಂಡು ಒಂದಷ್ಟು ಪ್ರಮಾಣದಲ್ಲಿ ಸಮಾಜ ಪೋಷಣೆಗೆ ಪೂರಕವಾಗಿರೋ ರೀತಿಯಲ್ಲಿ ತನ್ನ ಕಾರ್ಯವನ್ನು ಕಾಣಿಕೆಯನ್ನು ಕೊಡಬೇಕು. ಇದನ್ನೇ ಮದ್ದೂರು ಹೇಳ್ತಾರೆ, ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ವಿತೇಹೇ. ಸಮಾಜ ಸ್ಪಂದನೆ ಅತ್ಯಂತ ಅವಶ್ಯ. ನಾನಾ ರೀತಿಯ ಜನರು, ಇರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್, ಜಾತಿ ಮತ ಪಂಥ ಪಂಗಡ ಲಿಂಗ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೂಡ ಭಗವಂತ ಇದ್ದಾನೆ ಅವರಲ್ಲಿ ತಿಳಿದುಕೊಂಡು, ಇದನ್ನು ಭಗವಂತ ಸೇವೆಯನ್ನು ತಿಳಿದುಕೊಂಡು ಅವರವ್ರಿಗೆ ಬೇಕಾಗಿರತಕ್ಕಂಥ ಉಪಕಾರವನ್ನು, ಪ್ರತ್ಯುಪಕಾರವನ್ನು, ಸಮಾಜ ಸೇವೆಯನ್ನು, ಸಮಾಜಕ್ಕೆ ಪೋಷಕವಾದನ್ನು ಮಾಡಲೇಬೇಕಾಗಿದೆ. ಈ ಸಮಾಜ ಸೇವೆ ಮಾಡತಕ್ಕಂಥದ್ದು ಆಪ್ಷನ್, ಅದು ಐಚ್ಛಿಕವೋ ಅಥವಾ ಕಡ್ಡಾಯವೋ? ಆಚಾರ್ಯ ಮಧ್ವರಂದರು ಕಡ್ಡಾಯ. ಹೇಗೆ ಮುನ್ಸಿಪಾಲ್ಟಿಯಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರತಿ ವರ್ಷ ಆ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕೊಡಬೇಕು, ಕಾರ್ಪೊರೇಷನ್ ಇರತಕ್ಕಂಥವ್ರು ಕೂಡ ತಮ್ಮ ಕಾರ್ಪೊರೇಷನಿಗೆ ಆ ಕಂದಾಯವನ್ನು ಕೊಡಬೇಕು, ಹೌಸ್ ಟ್ಯಾಕ್ಸ್ ಕೊಡಬೇಕದನ್ನು. ಅದೇನು ಆಪ್ಷನಲ್ ಅಲ್ಲ, ಕೊಟ್ಟರು ಕೊಡ್ಬೋದು, ಬಿಟ್ಟುಬೋದು ಮಾಡ್ತಲ್ಲ, ಕೊಡಲೇಬೇಕು. ಹಾಗೆ ನಾವೆಲ್ಲರೂ ಕೂಡ ಈಶಾವಾಸ್ಯಮಿದಂ ಸರ್ವಂ, ಈ ಪ್ರಪಂಚವೆಲ್ಲ ಭಗವಂತನ ಅಧೀನ, ನಾವೆಲ್ಲ ಭಗವಂತನ ರಾಜ್ಯದ ಪ್ರಜೆಗಳು. ನಾವು ಭಗವಂತನಿಗೆ ಒಂದು ಕಂದಾಯವನ್ನು ಕೊಡಬೇಕು. ಅದು ಯಾವುದು? ಮಧ್ವರು ಹೇಳ್ತಾರೆ, ನಾನಾ ಜನಸ ಶುಶ್ರೂಷ, ನಾನಾ ಥರ ಜನರ ಸೇವೆ ಮಾಡತಕ್ಕಂಥದ್ದೇ ಭಗವಂತನಿಗೆ ಕೊಡುವ ಟ್ಯಾಕ್ಸ್, ಕಂದಾಯವಾಗಿದೆ. ಕರವತ್, ಅದನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪರೋಪಕಾರವನ್ನು ಮಾಡಲೇಬೇಕು ಅಂತ ಈ ಮೂಲಕ ತಿಳಿಯಬಹುದಾಗಿದೆ. ಮತ್ತೊಂದು ಮಾತು, ನಾವು ಸೂರ್ಯ ಇದ್ದಾನೆ ಅಂದ್ಕೊಳ್ಳಿ, ನಮ್ಮ ಸೂರ್ಯ ಅನ್ನುವ ಏನು? ಅದೇ ತಲೆ ಕಾಲು ಇಲ್ಲ, ಜಡಮಯ, ಬರೀ ಏನೋ ಆ ಕಿರಣಗಳಂತೆ ಇರತಕ್ಕಂತಹ ತಲೆ ಕಾಲಿಲ್ಲದ ಜಡಮಯ ವರ್ತುಲಾಕಾರ ಸೂರ್ಯಮಂಡಲ, ಅದೇ ಸೂರ್ಯ ತಿಳ್ಕೊಂಡಿದ್ದೇವೆ ಸಾಮಾನ್ಯ ಅಜ್ಞಾನಿಗಳಾಗಿರ್ತಕ್ಕಂಥವ್ರು. ಅಲ್ಲ, ಭಗವಂತನಿಗೂ ವಿಶೇಷವಾಗಿರತಕ್ಕಂಥ ದಿವ್ಯ ಶರೀರ ಇದೆ ಆ ಸೂರ್ಯನಾರಾಯಣನಿಗೆ, ಇಲ್ಲ ಅಂತ ತಿಳ್ಕೊಬರ್ತಕ್ಕದ್ದಲ್ಲ. ಹಾಗೆ ಭಗವಂತನು ಕೂಡ ಜ್ಞಾನಾನಂದಮಯನಾಗಿದ್ದರೂ ಕೂಡ ಜೀವರಂತೆ ಅವನು ಕೂಡ ದುಃಖಿ, ಅವನು ಸುಖಿ, ಸಾಮಾನ್ಯ ಚಿಂತೆ ಒಳಗಾಗಿದ್ದಾನೆ ಅಂತೆಲ್ಲ ಅಜ್ಞಾನಿಯು ಭಾವಿಸ್ತಾನೆ. ಅಂತಹ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ಳತಕ್ಕದ್ದಲ್ಲ. ಜೀವವಲ್ಲಕ್ಷತೆ ವಿಷ್ಣು ಯಥೈವಾಂಬುಸ್ಥಿತಾರ್ಕವತ್ ವರ್ತುಲತ್ವಾದಿನಾ ತಥಾ. ಪ್ರಭಾಸ ಗ್ರಂಥವನ್ನು ನಾವು ನೋಡುವಾಗ ಈ ಮಾತು ಕಂಡು ಬರ್ತದೆ. ಹಾಗಾಗಿ ಭಗವಂತ ಸೂರ್ಯನಾರಾಯಣನಿಗೆ ಪ್ರತ್ಯೇಕವಾದ ದಿವ್ಯ ಶರೀರ ಇದೆ. ಆದರೆ ಸಾಮಾನ್ಯ ಜನರು ವಿಚಾರ ಮಾಡ್ತಾರೆ, ಅವನಿಗೆ ತಲೆ ಕಾಲು ಯಾವುದು ಇಲ್ಲವೇ ಇಲ್ಲ, ಈ ಜಡಮಯವಾಗಿರ್ತಕ್ಕಂಥ ವರ್ತುಲಾಕಾರದ ಗೋಲಾಕಾರದ ರೂಪವೇ ಸೂರ್ಯ ಅಂತ ತಿಳ್ಕೊಳ್ತಕ್ಕಂಥದ್ದು ಅಜ್ಞಾನ ಸ್ವಭಾವ. ಹಾಗೆ ಭಗವಂತನು ಕೂಡ ನಮ್ಮಂತೆ ನನಗೆ ನೆಗಡಿ, ಕೆಮ್ಮು, ಜ್ವರ, ಮತ್ತೇನು ದುಃಖ, ಕಷ್ಟ, ಚಿಂತೆ ಹೀಗೂ ಭಗವಂತನಿಗೆ ಉಂಟು ಅಂತ ತಿಳ್ಕೊಳ್ತಕ್ಕಂಥದ್ದು. ಆ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ಳತಕ್ಕದ್ದಲ್ಲ. ಪಾರಿವಾಳದಿಂದ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ ಅಂತ ಆ ಜ್ಞಾನಿಗಳು ತಿಳಿಸ್ತಾರೆ. ಏನದು? ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರತಕ್ಕಂಥ ಒಂದು ಪಾರಿವಾಳ ಜೋಡಿ, ಗಂಡ ಹೆಂಡತಿ ಆಹಾರ ತರಲಿಕ್ಕೆ ಅಂತ ಸಂಚಾರಕ್ಕೆ ಹೋಗ್ತೇವೆ. ಆಹಾರ ಸಂಗ್ರಹ ಮಾಡ್ಕೊಂಡು ಬರುವಾಗ ಆ ಮರಿಗಳು ಯಾವುದೊಬ್ಬ ಬೇಡ ಬಂದಿದ್ದ, ಬಲೆ ಹಾಕಿದ್ದ, ಸಿಕ್ಕಾಕೊಂಡಿದ್ವು. ಈ ತಾಯಿ ಮತ್ತು ತಂದೆ ಪಾರಿವಾಳಗಳು ಒದ್ದಾಡಿದ್ವು, ಅಯ್ಯೋ ರಾಮ ಏನಾಯ್ತು ಅಂತ. ಆ ಹೆಂಡತಿ ಅಂತೂ ಸತ್ತೇ ಬಿಟ್ಲಕ್ಕಿ.
ಅಂದರೆ ಬಲೆಯೊಳಗೆ ಸಿಕ್ಕಬೇಕು, ನಾನು ಬದುಕೋದಿಲ್ಲ, ನನ್ನ ಮಕ್ಕಳನ್ನ ಕಳ್ಕೊಂಡು ನಾ ಹೇಗೆ ಬದುಕಲಿ? ಆ ತಾನಾಗಿ ಹೋಗಿ ಬಲೆಗೆ ಬೀಳ್ತದೆ ಆ ಹೆಣ್ಣು ಪಾರಿವಾಳ, ತಾಯಿ ಪಾರಿವಾಳ. ಈ ತಂದೆ ಪಾರಿವಾಳ ಕೂಡ ಹೆಂಡತಿ ಮಕ್ಕಳು ಕಳ್ಕೊಂಡು ನಾನೇ ಹೇಗಿರಲಿ ಅಂತೇಳಿ ಗಂಡು ಪಕ್ಷಿಯು ಕೂಡ ಬಲೆಗೆ ಹೋಗಿ ಬೀಳ್ತದೆ. ಬೇಡ, ಎಲ್ಲವನ್ನು ತಗೊಂಡ ನಡೆದವನು. ಹೀಗೆ ನಾವು ಸತಿ ಸುತಾದಿ ಮೋಹದಲ್ಲಿ ಸಿಲುಕಿದ ಅಜ್ಞಾನಿಯೂ ಸಹಿತ ನಾನಿಲ್ಲದೆ ಹೆಂಡತಿಯಾಗಿ ಬದುಕ್ತಾಳೆ, ನಾನಿಲ್ಲದ ಗತಿ ಏನು, ನಾನಿಲ್ಲ ಮಕ್ಕಳ ಗತಿ ಏನು ಅಂತ ಹೀಗೆ ಅಂದ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ನಮ್ಮ ಆತ್ಮೋದ್ಧಾರ ಎಂದೂ ಆಗೋದಿಲ್ಲ. ಅವ್ರು ರಕ್ಷಣೆ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಅಷ್ಟು ಸರಿ. ಮುಂದಿನದು ಭಗವಂತನ ಬಿಟ್ಟ ವಿಷಯ. ನಾವು ಅವ್ರ ಬಗ್ಗೆ ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಉದ್ಧಾರ ಮಾಡೋರು ಯಾರು? ಅದಕ್ಕಾಗಿ ಸತಿ ಸುತಾದಿ ವ್ಯಾಮೋಹವನ್ನು ಅತಿಯಾಗಿ ಹಚ್ಚಿಕೊಂಡ್ರೆ ಅದು ಅಧಪತನೆ ಉಂಟಾಗ್ತಾ ಇದೆ ಅನ್ನೋ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಶ್ರೀಕೃಷ್ಣ.